ಶಿವರಾಜ್ ತಂಗಡಗಿ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಶಿವರಾಜ್ ತಂಗಡಗಿ ನಾಲಿಗೆ ಹರಿಬಿಟ್ಟಿದ್ದಾರೆ. ಇಡೀ ಕಾಂಗ್ರೆಸ್ ಸೋಲಿನ ಭಯದಿಂದ ಈ ರೀತಿ ಮಾತಾಡ್ತಿದ್ದಾರೆ ಎಂದು ಹರಿಹಾಯ್ದಿದ್ದಾರೆ. ತಂಗಡಗಿ ಮೊದಲು ಬಿಜೆಪಿಯಲ್ಲಿ ಮಂತ್ರಿ ಆಗಿದ್ದು, ತಂಗಡಗಿ ಬಿಜೆಪಿಯಲ್ಲಿದ್ದಾಗ ಸೋನಿಯಾ ಗಾಂಧಿಗೆ ಹೊಡೀರಿ ಅಂತಿದ್ರು. ಆದ್ರೆ ಕಾಂಗ್ರೆಸ್ಗೆ ಹೋಗಿ ಮೋದಿ ಅವರ ಹೆಸರು ಹೇಳಿದವರಿಗೆ ಕಪಾಳಕ್ಕೆ ಹೊಡೀರಿ ಅಂತಿದ್ದಾರೆ. ಮುಂದೆ ಜನ ತಂಗಡಗಿಗೆ ಹೊಡೀರಿ ಅನ್ನೋ ಕಾಲ ಬರುತ್ತೆ. ಕಾಂಗ್ರೆಸ್ ಇಂಥ ಸಚಿವನನ್ನ ಇಟ್ಕೊಂಡು ಮಾನ ಮರ್ಯಾದೆ ಕಳೆದುಕೊಂಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಒಂದು ರೀತಿ ಕಾಂಗ್ರೆಸ್ಸಿನ ನಾಯಕರುಗಳು ಬುದ್ಧಿ ಭ್ರಮಣೆ, ಸೋಲನ್ನ ಒಪ್ಕೊಂಡ ರೀತಿ, ಈಗಲೇ ನಾವು ಸೋತ್ಬಿಟ್ಟಿದ್ದೀರಿ. ಯಾವುದೇ ಒಬ್ಬ ಮನುಷ್ಯ ಹತಾಶೆಗೆ ಯಾವಾಗ ಮುಟ್ತಾನೆ ಅಂದ್ರೆ ಸೋಲು ಅವನ ಕಣ್ಮುಂದೆ ಬರಕ್ಕೆ, ಕನಸಲ್ಲಿ ಬರಕ್ಕೆ, ಅವನ ಕಣ್ಮುಂದೆ ಬರಕ್ಕೆ ಶುರುವಾದ ತಕ್ಷಣನೇ ಹತಾಶೆ ಆಗೋಗ್ತದೆ. ಹತಾಶೆ ಆದಾಗ ಬುದ್ಧಿ ಸ್ಥೀಮಿತ ಕಳ್ಕೊಳುತ್ತೆ. ನನಗನ್ಸುತ್ತೆ ಬ್ರೈನ್ ಸ್ವಲ್ಪ ಕೆಟ್ಟ ಸ್ಥಿತಿಗೆ ತಲುಪಿದಾಗ, ಹ್ಯಾಮ್ರೇಜ್ ಅಂತ ಆ ಸ್ಥಿತಿಗೆ ತಲುಪಿದಾಗ ಈ ಥರದೆಲ್ಲ ಹೇಳಿಕೆಗಳು ಬರ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರಿಗೆ ಸನ್ಮಾನ್ಯ ಮೋದಿಯವರ ಬಗ್ಗೆ, ಮೋದಿ ಅನ್ನೋ ಒಂದು ಜಾತಿ ಬಗ್ಗೆ ಅವ್ರು ಆಡಿದಂಥ ಪದಕ್ಕೆ ಈಗಾಗಲೇ ಜೈಲಿನ ಕಂಬಿ ಎಣಿಸೋ ರೀತಿ ಆಗಿದೆ. ರಾಹುಲ್ ಗಾಂಧಿ ಅವರಿಗೆ ಕಂಬಿ ಎಣಿಸೋಕ್ಕೆ ಕೋರ್ಟ್ ಆದೇಶನೂ ಕೂಡ ಕೊಟ್ಟಿದ್ದಾರೆ, ಬೇಲ್ ಮೇಲಿದ್ದಾರೆ. ಇಷ್ಟಾದರೂ ಕೂಡ ಕಾಂಗ್ರೆಸ್ ಅವರು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ರೀತಿ ರಾಹುಲ್ ಗಾಂಧಿಯ ರಾವು ಇಡೀ ಕಾಂಗ್ರೆಸ್ಗೆ ಅಂಟ್ಕೊಂಡಂಗೆ ಆಗ್ಬಿಟ್ಟಿದೆ. ಈ ರಾವು ಕೇತುಗಳು ತರ ಈಗಾಗಲೇ ಬಹಳಷ್ಟು ಹೇಳಿಕೆಗಳು ಕಾಂಗ್ರೆಸ್ ಅವರು. ನೆನ್ನೆನೂ ತಾನೇ ಹಿಂದೆ ಚಾಯ್ ವಾಲಾ ಅಂತ ಹೇಳಿದ್ರು, ಆಮೇಲೆ ಚಾಯ್ ವಾಲಾ ಅಂದ ತಕ್ಷಣ ಚಾಯ್ ಪೇ ಚರ್ಚಾ ಪ್ರಾರಂಭ ಆಯಿತು. ಅವಾಗೆ ಬುದ್ಧಿ ಕಲ್ತ್ಕೊಬೇಕಾಯಿತು.